ನನ್ನ ಜೊತೆಗೆ ಸುಧಾ ಪ್ರಸಾದ್ ಅಂತ ದೂರದರ್ಶನ ನಿರೂಪಕಿಯವರಿದ್ದಾರೆ, ಹಿರಿಯ ನಿರೂಪಕಿ. ಅವರು ಅಪರ್ಣಾ ಅವರ ಒಡನಾಡಿಯಾಗಿದ್ದರು. ಬನ್ನಿ ಡೀಟೇಲ್ಸನ್ನು ಕೇಳೋಣ. ಅಮ್ಮ ನಮಸ್ತೆ. ಗೆಳತಿಯನ್ನು ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ ನಿಮಗೆ. ಅವರ ಒಡನಾಟ ನಿಮ್ಮ ಜೊತೆಗೆ ಹೇಗೆ ಶುರುವಾಯಿತು? ಖಂಡಿತ ಈ ಸ್ಥಿತಿನಲ್ಲಿ ಅವಳನ್ನು ನೋಡ್ತೀನಿ ಅಂತ ನನಗೆ ಖಂಡಿತ ನನ್ನ ಮನಸ್ಸಿನಲ್ಲೂ ಒಂಚೂರು ಅನ್ನಿಸ್ಕೊಂಡಿರಲಿಲ್ಲ ಈ ಥರ. ಅದು ಕೆಲವು ನೆನಪುಗಳು ಹೇಗಿರುತ್ತೆ ಅಂದರೆ ಅದನ್ನು ನಾವು ಹಂಚ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಆವಾಗ ಮಡ್ರಾಸ್ ದೂರದರ್ಶನ್ ಅಂತ ಇತ್ತು. ಇಡೀ ದಕ್ಷಿಣ ಭಾರತಕ್ಕೆ ಎಲ್ಲರೂ ಆ ಕಾರ್ಯಕ್ರಮಗಳಲ್ಲೇ ಬರೋದು, ಇಲ್ಲಿ ಬೆಂಗಳೂರಿನಲ್ಲಿ ಅಥವಾ ಹೈದರಾಬಾದ್ನಲ್ಲಿ. ಇದು ನಾನು ಹೇಳ್ತಿರೋದು 70, 75, 80ನೇ ಇಸ್ವಿನಲ್ಲಿ. ಸೊ ನಾನು ದೂರದರ್ಶನ್ಗೆ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕನ್ನಡ ವಿಭಾಗದಲ್ಲಿ ನಾನು ಎಲ್ಲ ಕಾರ್ಯಕ್ರಮಗಳು ನಾನೇ ಅಲ್ಲಿ ನಿರೂಪಕಿಯಾಗಿದ್ದೆ. ಆ ಒಂದು ಸಂದರ್ಭದಲ್ಲಿ ನಂಗೆ ಅಪರ್ಣಾ ಪರಿಚಯ ಇತ್ತು. ಅಂದರೆ ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲ ಹಾಗೆ ಮಲ್ಲೇಶ್ವರಂನಲ್ಲಿದ್ದರು ಅವರು. ಈಗ ನನಗೆ ಒಂದು ಕಾರ್ಯಕ್ರಮ ಬಂದಿದೆ, ನಾನು ಬರಬೇಕಾಗಿದೆ. ನಾನು ಖಂಡಿತ ನಮ್ಮ ಮನೆಯಲ್ಲೇ ಬಂದು ಇಳ್ಕೊ ಅಂತ ಹೇಳಿ ನಮ್ಮ ಮನೆಯಲ್ಲಿ ಬಂದು ಇಳ್ಕೊಂಡು ಆಮೇಲೆ ದೂರದರ್ಶನ್ಗೆ ಕರ್ಕೊಂಡು ಹೋಗಿ ಕಾರ್ಯಕ್ರಮ ಎಲ್ಲ ನಾನೇ ಒಂದು ಹೇಗೆ ಎಲ್ಲ ವ್ಯವಸ್ಥೆ ಏನು ಮಾಡಬೇಕಾಗಿದೆ ಮಾಡಿ ತುಂಬ ಚೆನ್ನಾಗಿ ಎಲ್ಲ ಮೂಡಿ ಬಂತು. ನಾವು ಇದೇ 3-4 ದಿನ ನಮ್ಮ ಮನೆಯಲ್ಲಿ ಇರೋದ್ರಿಂದ ತುಂಬ ಕ್ಲೋಸ್ ಆಗಿಬಿಟ್ವಿ. ಏಕೆಂದರೆ ನಮ್ಮದು ಫೀಲ್ಡ್ ಒಂದೇ ಆಗಿತ್ತು. ಮತ್ತು ಐ ವಾಸ್ ಅ ಬಿಗ್ ಫ್ಯಾನ್ ಆಫ್ ಹರ್ಸ್. ಕನ್ನಡ ಅಂದರೆ ನಾನು ತುಂಬ ಅವ್ರನ್ನ ಫಾಲೋ ಮಾಡ್ತಾಯಿದ್ದೆ. ಆಮೇಲೆ ಅವರು ಜಿ ವಿ ಅಯ್ಯರ್ ಒಂದು ಪಿಕ್ಚರ್ನಲ್ಲಿ ಅವ್ರು ಮಾಡಿದರು. ಜಿ ವಿ ಅಯ್ಯರ್ ಆ ಸಮಯದಲ್ಲಿ ಅಲ್ಲೇ ಚೆನ್ನೈನಲ್ಲಿ ವಾಸವಾಗಿದ್ದರು. ಮುಂಚೆ ಮಸಣದ ಹೂವಿನಲ್ಲಿ ಅವಳಿಗೆ ಖ್ಯಾತಿ ಬಂತು. ಅದಕ್ಕೆ ಮುಂಚೆನೂ ನನಗೂ ಅಷ್ಟು ಸ್ವಲ್ಪ ಇದೆ. ಬಟ್ ಜಿ ವಿ ಅಯ್ಯರ್ ಒಂದು ಪಿಕ್ಚರ್ ಬಂದಿತ್ತು, ಅದಕ್ಕೆ ಅವ್ರಿಗೆ ರಾಷ್ಟ್ರೀಯ ಪ್ರಶಸ್ತಿ ಬೇರೆ ಬಂದಿತ್ತು. ಸೊ ಆ ಒಂದು ಇದರಲ್ಲಿ ಅವರನ್ನು ಭೇಟಿ ಮಾಡಬೇಕು ಅಂತ ಅವ್ರ ಮನೆಗೆ ಕರ್ಕೊಂಡು ಹೋಗಿ, ಅದರಲ್ಲಿ ಮಧು ಅಂಬಟ್ ಅಂತ, ಮಧು ಅಂಬಟ್ ಈಸ್ ಅ ವೆರಿ ಬಿಗ್ ಪರ್ಸನ್. ಮಧು ಅಂಬಟ್ ಅವರು ಮನೆಗೂ ನಾನು ಕರ್ಕೊಂಡು ಹೋಗಿ ಆಮೇಲೆ ನಾವಿಬ್ಬರು ಶಾಪಿಂಗ್ ಮಾಡಿ ಒಂದೇ ಒಂದು ಹೇಳಲು ಬಯಸ್ತೀನಿ. ಏನಂದರೆ ಅವಳು ಒಂದು ಹೀಲ್ಸ್ ಚಪ್ಪಲಿ ಹಾಕ್ಕೊಂಡಿದ್ಲು. ಅವಳು ಅದನ್ನು ನಿಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸುಧಾ, ಯಾಕೆಂದರೆ ನಿಮ್ಮ ಹಸ್ಬೆಂಡ್ ತುಂಬ ಟಾಲ್ ಆಗಿದ್ದಾರೆ ಅಂತ ನನಗೆ ಕೊಟ್ಬಿಟ್ಟು ಹೋಗಿದ್ಲು. ಅದು ಇನ್ನೂ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಅಪರ್ಣಾನ ಸುಮಾರು ಒಂದು 8 ವರ್ಷ ಆದಮೇಲೆ ಒಂದು ಸಲ ಭೇಟಿಯಾಗಿದ್ದೆ. ಅದು ನಂತರ ಇವತ್ತೇ ಈ ಸ್ಥಿತಿಲಿ ನಾನು ನೋಡ್ತಿರೋದು ನಂಗೆ ತುಂಬ ದುಃಖ ಆಗ್ತಾಯಿದೆ. ಆ ನೆನಪುಗಳು, ಸವಿ ನೆನಪುಗಳು ಎಂದೆಂದಿಗೂ ನನ್ನ ಹೃದಯದಲ್ಲಿರುತ್ತೆ. ಸುಮಾರು ಒಂದು 30 ವರ್ಷದ ಸ್ನೇಹನ ಅವ್ರ ಜೊತೆ ಖಂಡಿತ 30 ವರ್ಷದ ಸ್ನೇಹ. ಒಳ್ಳೆ ಅದೇನೋ ಅಂತಾರಲ್ಲ, ಕೆಲವು ಸಲ 20 ವರ್ಷ ಜೊತೆಯಲ್ಲಿದ್ದರೂ ಆ ಒಂದು ಸ್ನೇಹ ಬೆಳೆಯಲ್ಲ. ನಾವು ಕೆಲವೇ ದಿನದಲ್ಲಿ, ಒಂದು 5-6 ದಿನದಲ್ಲಿ ನಾವು ತುಂಬ ಕ್ಲೋಸ್ ಆಗಿಬಿಟ್ವಿ. ಅಂದರೆ ಏನೇನು ಹಂಚ್ಕೋಬಾರ್ದು ಅನ್ನೋದನ್ನು ನಾವು ಒಬ್ರಿಗೊಬ್ರು ಹಂಚ್ಕೊಂಡಿದ್ವಿ ಅಷ್ಟೇ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ. ಬಹುಶಃ ಅವರ ಥರ ಒಂದು ಕನ್ನಡ ಪದದ ಉಚ್ಚಾರಣೆ, ಆ ಪ್ರೀತಿ, ಆ ಸೊಗಡು, ಅವರ ಧ್ವನಿ ನಾವು ಯಾರನ್ನೂ ನೋಡಲಿಕ್ಕಿಲ್ಲ. ಅದೊಂದು ದಂತಕತೆ ಅವರು ಕನ್ನಡದ ಭಾಷೆ ವಿಚಾರದಲ್ಲಿ. ನೀವು ನಿರೂಪಕಿ, ಅದರ ಬಗ್ಗೆ ಏನು ಹೇಳ್ತೀರಾ? ನಾನು ಅವರ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೆ. ಅವರ ನಿರೂಪಣೆ ಒಂಥರ ಒಂದು ಭಾಷೆಯ ಒಂದು ಹೊಂದಾಣಿಕೆ ಇತ್ತು. ನನ್ನ ನಿರೂಪಣೆ ಸುಮ್ಮನೆ ಒಂದು ಸಾಧಾರಣ ಮಾತಿನಲ್ಲಿ, ಹಲೋ ಹೇಗಿದ್ದೀರಾ, ಇವತ್ತಿನ ಕಾರ್ಯಕ್ರಮ ನೋಡೋಣ ಬನ್ನಿ ನೋಡಿ, ಈ ಥರ ನಂದು. ಮತ್ತು ಅವಳ ಹತ್ರ ನಾನು ಕಲ್ತ್ಕೊಂಡೆ. ಒಳ್ಳೊಳ್ಳೆ ಪದಗಳು ಬೇಕು ಅಂದರೆ ನಾನು ಆಮೇಲೆ ಯೂಟ್ಯೂಬ್ನಲ್ಲೆಲ್ಲ ಬರ್ತಿತ್ತಲ್ಲ, ಅಥವಾ ಅವಳನ್ನು ಕೇಳುವೆ ನಾನು, ಈ ಥರ ಇದೆ, ಇದಕ್ಕೇನು ಹೇಳ್ಬೋದು, ಈ ರೀತಿ ಇದೆ. ಯಾಕೆಂದರೆ ನಾನು ಸುಮಾರು ರಾಜ್ಯೋತ್ಸವಗಳಿಗೆ ಇದಕ್ಕೆಲ್ಲ ನಿರೂಪಣೆ ಮಾಡಿದ್ದೀನಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ, ಮಿನಿಸ್ಟರ್ಸ್ಗಳಿಗೆ. ಆವಾಗ ನಾನು ಅವರನ್ನು ಫಾಲೋ ಮಾಡ್ತಾಯಿದ್ದೆ. ಓ ಹೌದಲ್ಲ, ಹೀಗೂ ಮಾತಾಡಬಹುದು, ಹೀಗೂ ಉಂಟು ಅಂತ. ಸೊ ಆ ನೆನಪುಗಳೆಲ್ಲ ಮನಸ್ಸಿನಲ್ಲಿದೆ. ಧನ್ಯವಾದ ಸುಧಾ ಪ್ರಸಾದ್ ಮೇಡಮ್. ಅವರ ಆತ್ಮಕ್ಕೆ ಶಾಂತಿ. ಸೊ ಇದು ಸುಧಾ ಪ್ರಸಾದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಭಾರತಿ, ಪಬ್ಲಿಕ್ ಟಿವಿ.